ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಒಗ್ಗೂಡಿ ಮುಖಂಡರುಗಳು ಮತ್ತು ಎಲ್ಲ ಲೀಡ್ರು ಮತ್ತೆ ಕಾರ್ಯಕರ್ತರು ಮತದಾರ ದೇವತೆಗಳು ಒಂದು ಸಮಯ ಸಮಿತಿಯನ್ನ ಉಳಿದಿರೋ ಆಗಿದೆ. ಇದು ನಾಮಂಗಲ ತಾಲೂಕಿನಲ್ಲಿ ಈ ಸಭೆಗೆ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಮಾಜಿ ಪ್ರಧಾನಿಯವರ ಮೊಮ್ಮಗ 2 ಸಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರಿಗೂ ಒಂದು ಶಕ್ತಿ ತುಂಬುವಂತ ಕುಮಾರಣ್ಣವರ ಸುಪುತ್ರರಾದಂತ ನಿಮ್ಮೆಲ್ಲರ ಪ್ರೀತಿಯ ನಿಖಿಲ್ ಅಣ್ಣವರಿಗೆ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತೇನೆ. ಅದೇ ರೀತಿ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಡೆಮಿನಿಟ್ ಅಂತ ಹೇಳಿದ್ರೆ ಪ್ರತಿ ಒಂದನ್ನು ಗುಡುಗೋ ಅಂತ ಅತಿ ಹೆಚ್ಚಿನ ನಮ್ಮ ಮೈಸೂರು ಮತ್ತು ಬೆಂಗಳೂರು ಕಾರಿಡಾರ್ಗೆ 9,900 ಕೋಟಿ ಅನುದಾನವನ್ನು ತಂದುಕೊಟ್ಟು ಇನ್ನೂ 16,000 ಕೋಟಿ ಅನುದಾನವನ್ನು ಯಾರಾದ್ರೂ ತಂದಿದ್ದಾರೆ ಅಂದ್ರೆ ಪ್ರತಾಪ್ ಸಿಂಹ ಸಾಹೇಬರು ಅಂತ ಹೇಳಿಕ್ ಬರ್ತಾ ಇದ್ರೆ ನಾವೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ಬೇಕಾಗ್ತದೆ. ಮತ್ತೆ ನಮ್ಮ ಮತ್ತೊಬ್ರು ಕೊಡಗನ ಅಣ್ಣ ನನ್ನ ಆತ್ಮೀಯರು ಸುಬ್ರಹ್ಮಣ್ಯ ಅಣ್ಣ ಅವ್ರಿಗೆ ನಾನು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಮತ್ತೊಬ್ರು ನಮ್ಮ ಯುವ ಲೀಡ್ರು ನಮ್ಮ ಸುರೇಶಣ್ಣ, ನೀವು ಜೊತೆಯಲ್ಲಿ ಕೈ ಜೋಡಿಸ್ಕೊಂಡಿರ್ಬೇಕು ಅಂತ ನನ್ನ ಆತ್ಮಪೂರ್ವಕವಾದ ಮನವಿ. ಯಾಕೆಂದ್ರೆ ಕುಮಾರಣ್ಣ ಮತ್ತೆ ದೇವೇಗೌಡರು ಮೋದಿಯವರೇ ಒಂದಾಗಿದ್ದಾರೆ, ನಾವು ಒಂದಾಗೋದ್ ಮಾತು ದೊಡ್ಡದಲ್ಲ. ಪ್ಲೀಸ್ ನನ್ನ ಮನವಿ, ನನ್ನ ಚೇತನ್ ಮತ್ತೆ ಶಿವರಾಮೇಗೌಡರನ್ನ ದಯವಿಟ್ಟು ವಿಶ್ವಾಸದಿಂದ ಕರ್ಕೊಂಡು ಹೋಗಿ ಅಂತ ನನ್ನ ಆತ್ಮೀಯತೆ. ನನ್ನ ಆತ್ಮೀಯತೆ ತುಂಬಾ ಹಳೆ, ಅದಕ್ಕಾಗಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚೇತನ್ ಶಿವರಾಮೇಗೌಡ್ರ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಯುವ ಡಾಕ್ಟರ್ ಇಂದ್ರೇಶ್ ಅವ್ರಿಗೆ ಮತ್ತು ನಮ್ಮ ಇನ್ನೊಬ್ರು ಕಲಾವಿದರು ನಮ್ಮ ಶ್ರೀಕಂಠೇಗೌಡರು ಮತ್ತೆ ಮತ್ತೊಬ್ರು ನಮ್ಮ ಆತ್ಮೀಯರು ರೇಷನ್ಗೆ ಏನಾದ್ರೂ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ರೆ ಹಗಲು ನಮ್ಮ ಕೆ ಅವರು ಭಕ್ತರು ಮುತ್ತಣ್ಣ ಅವರು ಮತ್ತೆ ನಮ್ಮ ಶಿವರಾಮೇಗೌಡರು ನಮ್ಮ ಆತ್ಮಹತ್ಯೆ ಅಂತ ಹೇಳಿದ್ರೆ ತುಂಬಾ ಯಾವ ಪಕ್ಷದಲ್ಲೂ ಇದಿಲ್ಲ. ಯಾವಾಗ್ಲೂ ನಾವು ವಾರಕ್ಕೆ 15 ದಿವಸಕ್ಕೆ ಒಂದು ಮಾತಾಡುವಂತ ಈ ಪಕ್ಷ ಅದೆಲ್ಲ ರಾಜಕಾರಣ ನಿಮ್ಗೆ ಗೊತ್ತಿದೆ. ನೀರ್ ಮೇಲೆ ಗುಳ್ಳೆ ಇದೆ, ಬೆಳಗ್ಗೆ ಹೊಡೆದೋಯ್ತದೆ, ಸಾಯಂಕಾಲ ಕಟ್ಟೋಗ್ತದೆ. ಆದ್ರೆ ನಾವ್ ಯಾವಾಗ್ಲೂ ಆತ್ಮಹತ್ಯೆಯಿಂದ ಇದು ಇಲ್ವಣ ಮಿನಿಸ್ಟರ್ ಮಾಡ್ಬಿಡುವೆ ಓಡ್ಬಿಟ್ರು ಕತ್ತಿ ಸುರೇಶ್ ಗೌಡ್ ದಯವಿಟ್ಟು ಬೇಜಾರ ಮಾಡ್ಬೇಡ. ಮತ್ತೆ ಇನ್ನೊಬ್ರು ಆತ್ಮೀಯರು ಅವರು ಕದ ಹಾಕೋಬಿಟ್ರು ಬಿಡಿ ಅಂತ ಆತ್ಮಹತ್ಯೆ ನಮ್ದು. ಅದ್ರಲ್ಲಿ ಹೇಳೋದು ಹಾಗೆ ನಾವೆಲ್ಲ ಒಟ್ಟಿಗಿದ್ದು ಒಂದು ಜೊತೆಲೆ ಹೆಣ್ತಂದ್ರೆ ನಾವು ಬೆಳೆದಂತ ನಮ್ಮ ರವಿ ಅಣ್ಣವ್ರೆ. ಮತ್ತೆ ನಿಜವಾಗ್ಲೂ ನನಗ್ ನೋವಿದೆ, ಅವರು ಶಾಸಕರಾಗಿರೋದು ನನಗೆ ಅತಿ ಹೆಚ್ಚಿನ ಒಂದು ಖುಷಿ. ಯಾರೋ ನಮ್ಮ ಮಂಜಣ್ಣವ್ರು ನನ್ ಮಧ್ಯೆ ಪ್ರಾಮಿಸ್ ಮಾಡಿದೆ, ನೆಕ್ಸ್ಟ್ ನೀನೇ ಅಣ್ಣ ಅಂತೇಳಿ. ಕೇಳಿ, ಏನಾದ್ರೂ ರಾಜಕಾರಣದಲ್ಲಿ ನನ್ನ ಜೊತೆ ಯಾರಾದ್ರೂ ನಂಬರ್ 1 ನಲ್ಲಿ ಇವತ್ತು ನಮ್ಮ ವಾಸಣ್ಣ ಇದ್ದಾರೆ. ಆ ದಿನ ನಾನು ರಾಜಕಾರಣದಲ್ಲಿ 0 ಇಂದ ಹೀರೋ ಅವರು ನಮ್ಮ ಮಂಜಣ್ಣ ಆಯ್ತು. ಆದ್ರೆ ನನ್ಗೊಂದು ಟ್ಯಾಂಕ್ಸ್ ಹೇಳಿಲ್ಲ ನೋವು. ಯಾಕೆ ಅಂತ ಹೇಳಿದ್ರೆ ನಾನೇನಾರು ಆಗ್ಲೂ, ಯಾಕೆಂದ್ರೆ ಈ ಸರಿ ಇದ್ದರು ನಿಖಿಲ್ ಅಣ್ಣ ಅವ್ರಿಗೆ ಕೇಳಿ ನಾನು 50% ಕ್ಯಾನ್ವಾಸಿಂಗ್ ಮಾಡಿ ದಿನದಲ್ಲಿ ಬಂದು ಮನೆಗೆ ಹೋಗ್ಬಿಡ್ತಾ ಇದ್ದೆ. ನನ್ನ ಒಬ್ಬ ಸ್ನೇಹಿತರು ಆತ್ಮಹತ್ಯೆ ಅದು ಆಗ್ಬೇಕು ಅನ್ನೋದು ನನಗೆ ದೊಡ್ಡ ಆಸೆ ಇತ್ತು, ಅದು ಆಯ್ತು. ನನ್ನ ಯಾಕೆ ಈ ಕಡೆ ಡೋರ್ವೆಲ್ ಆಯ್ತು, ಆ ಕಡೆ ಡೋರ್ವೆಲ್ ಆಯ್ತು. ಅದನ್ನ ನಾನು ಯಾವಾಗ್ಲೂ ಇದಿಲ್ಲ. ನಾನು ತುಂಬಾ ಖುಷಿ ಆಯ್ತು. ನೋವು ಏನಿಲ್ಲ, ನಾನು ಸೋತಿರೋ ನೋವಲ್ಲ, ಗೆದ್ದವರು ಅಟ್ಲೀಸ್ಟ್ ಅಣ್ಣ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಇನ್ಮೇಲೆ ಅದನ್ನ ಮಂಜಣ್ಣವರು ನಾವು ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ
ಮತ್ತೆ ನಮ್ಮ ರಾಮೇಶ್ ಅಣ್ಣ ಅಂದ್ರೆ ಗುರು ಇದ್ದಂಗೆ. ನಾನು ರಾಜಕಾರಣದಲ್ಲಿ ನಾನು ನಿಜವಾಗ್ಲೂ ABCD ಇಲ್ದೆ ಗೊತ್ತಿಲ್ಲದೆ ಅನ್ನಿದ್ದಾಗ ನನಗೆ ಕಳ್ಸಿದ್ದಾರೆ ನಮ್ಮ JDS ಪಕ್ಷದಲ್ಲಿ ನಮ್ಮ ರಾಮೇಶ್ ಅಣ್ಣವ್ರು. ಯಾರೇನೇ ಯಾರು ರಾಜಕಾರಣದಲ್ಲಿ ಒಂದ್ಸಾರಿ ಏನೋ ಆಗಿರುತ್ತೆ. ರಾಮೇಶ್ ಅಣ್ಣವ್ರ ಬಗ್ಗೆ ಗೌರವ ಇದೆ. ವಾಸಣ್ಣ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಮಂಜಣ್ಣ ಹೋದ್ಮೇಲೆ ವಾಸಣ್ಣ ನನ್ನ ಜೊತೆ ಇದ್ದಾರೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಸರ್ವ ಪಕ್ಷದ ಅಧ್ಯಕ್ಷರನ್ನ ಇವರು ನಮ್ಮ ಉಮೇಶ್ ಮತ್ತೆ ನಮ್ಮ ತಮ್ಮಣ್ಣಾಜಿ ಅವ್ರಿಗೆ, ಇಲ್ಲಿ ಉಪಸ್ಥಿತರಾದಂತ ಎಲ್ಲ ನನ್ನ ಬಿಜೆಪಿ JDS ಪಕ್ಷ ಇನ್ನೂ ಇತರ ಪಕ್ಷ ಇದ್ರು ಅದಕ್ಕೂ ನಾವು ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದೀವಿ. ನಾನು ಶಾರ್ಟ್ ಆಗಿ ನಮ್ಮ ಈ ದಿನ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಅದೃಷ್ಟ ಕೂಡ ಬಂದಿದೆ ಅಂತ ಹೇಳಿಕ್ ಬಯಸ್ತಾರೆ. ಅದೃಷ್ಟ ಕೂಡ ಅವರು MP ಕ್ಯಾಂಡಿಡೇಟ್ ಅಲ್ಲ. ನಮ್ಮಲ್ಲಿರೋ ಕುಂತಿರುವಂತ ಲೀಡರ್ಗಳೆಲ್ಲ ಏನ್ ಹಠ ಮಾಡಿದ್ರು ಏನ್ ಜಾದು ಹೊಡೆದ್ರು ಗೊತ್ತಿಲ್ಲ. ಅವರು ಇಡೀ ರಾಜ್ಯ ತಿರುಗ್ಬೇಕಾಗ್ತದೆ, ರಾಷ್ಟ್ರ ತಿರುಗ್ಬೇಕಾಗ್ತದೆ. ಈ ದಿನ ಮಂಡ್ಯ ಜಿಲ್ಲೆಗೆ ಯಾಕೆಂದ್ರೆ ನನ್ನ ಮನೆಗೆ ಬಂದ ತಕ್ಷಣ ನಾನು ಸರೆಂಡರ್ ಆಗೋದು. ಹಿಂದೆಲ್ಲ 1% ನಾನು ಇಟ್ಕೊಳ್ಳಿಲ್ಲ. ನಡೆದಿರುತ್ತೆ ರಾಜಕಾರಣದಲ್ಲೆಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತಿದೆ. ಆದ್ರೆ ಅಂತ ದೊಡ್ಡ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಉತ್ತಮವಾದ ಅವರು ಮಂತ್ರಿ ಸೆಂಟ್ರಲ್ ನಲ್ಲಿ ಹಾಗೆ ಆಗ್ತಾರೆ. ಕುಮಾರಣ್ಣ ಯಾರು ಸಾಧ್ಯನೇ ಇಲ್ಲ. ಅವ್ರ ಜಾಗ ಯಾರು ತಗೋತಾರೆ ಎಂದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಸೆಂಟ್ರಲ್ ಅವ್ರು ಕಳ್ಸಿದ್ಮೇಲೆ ಏನೋ ನಮ್ಮ ಯುವ ಲೀಡರ್ಗೂ ಅದೃಷ್ಟ ಕೂಡ ಬರ್ಬೋದು ಅಂತ ಹೇಳಿ ಬಿಜೆಪಿ JDS ಪಕ್ಷ ಇನ್ನ ಕೆಲವೇ ದಿನದಲ್ಲಿ ಸರ್ಕಾರವನ್ನ ಕಟ್ಟುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಜವಾಗ್ಲೂ ಹೆಚ್ಚಾಗಿ ಮಾತಾಡಕ್ ನಾನು ಹೋಗಲ್ಲ. ನೀವೆಲ್ಲ ಹಗಲು ರಾತ್ರಿ ದುಡಿಬೇಕು. ಇಲ್ಲಿ ಇದೇ ನಾಮಂಗ್ಲೂರವರು ಕ್ಯಾಂಡಿಡೇಟ್. ನಂಗೆ 25 ವರ್ಷದ ಮುಂಚೆಯಿಂದ ನನಗೆ ಪರಿಚಯ. ಅವರು ಕೆನರಾ ಪೈಪ್ ಚಂದ್ರು ಗೌರವ ಇದೆ. ಆದ್ರೆ ನಾವೇ ಪಕ್ಕದಲ್ಲಿ ನಿಂತ್ಕೊಳಕ್ಕಾಗಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ. ನನ್ನ ತಾಲೂಕಿನ ಮಂಜಣ್ಣನು 2 ಸಲ ಮಾಡಿದ್ದಾರೆ. ನಾನು ಇದ್ರಿಂದ ಹೇಳ್ಬೇಕು, ಆತ್ಮಹತ್ಯೆ ಮಾಡಿದ್ದಾರೆ. ನನಗಿಂತ ಹೆಚ್ಚಿನ ದುಡ್ದಿದ್ರು, ಅದನ್ನ ಹೇಳಲೇಬೇಕಾಗ್ತದೆ. ಆದ್ರೆ ಕುಮಾರಣ್ಣನ ಪಕ್ಕ ನಾವು ನಿಂತ್ಕೊಳಕ್ ಆಗಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ. 5 ಮಂತ್ರಿಗಿರಿ ನಾನು ಪಕ್ಕದಲ್ಲಿ ನಿಂತ್ಕೊಳಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ರಾಜಕಾರಣದ ಬಂದಂತ ದೇವೇಗೌಡರಲ್ಲಿ ಬಂದಂತ ರಕ್ತದ ಬ್ಲಡ್ ಇದು. ಅವರ ಯೋಚನೆ, ಅವರ ಅಭಿವೃದ್ಧಿ ನಾವು ಇನ್ನೂ 10 ವರ್ಷ ಬೇಕು ಕಲಿಬೇಕಾದ್ರೆ. ಅವ್ರಿಗೆ ಏನ್ ನಾಲೆಜ್ ಇದೆ ಅಂತ ಜಿಲ್ಲೆಗೆ ಬಂದು ಕೆಲಸ ಮಾಡೋದಕ್ಕೆ ಅದನ್ನ ಹೇಳ್ಬೇಕಾಗ್ತದೆ. ಇವತ್ತು ನಾವ್ ಯಾಕೆ ಹೋಗ್ಬಿಡ್ತಾ ಇದೀವಿ, ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ರೀತಿ ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿನ್ಹಾ ಅಂತೇಳಿ. ಕಾಳಜಿ ಇದೆ, ಕಲಿಯುವಂಥದ್ದು. ದಿಲ್ಲಿಗೆ ಹೋದ್ರೆ 25 ಆಫೀಸ್ಗೆ ಅಟೆಂಡ್ ಮಾಡ್ತಾರ. ಇವರು ಕಾಂಟ್ರಾಕ್ಟರು, ದೊಡ್ಡ ಸಾಹುಕಾರ. ನಮ್ ಜಿಲ್ಲೆಗೆ ಹೆಚ್ಚಿನ ರೀತಿ ಸಾಹುಕಾರ ಇರಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಆದ್ರೆ ಹಣ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲ್ಸಕ್ಕೆ ಬರಲ್ಲ. ಕುಮಾರಣ್ಣ ಇಡೀ ಕರ್ನಾಟಕದಲ್ಲೇ ಅಲ್ಲ, ಭಾರತದಲ್ಲಿ ಒಂದು ದೊಡ್ಡ ಗುರುತಿನ ಇದರಲ್ಲಿ ನಾವೊಂದು 1.5 ಲಕ್ಷ KRಪೇಟೆಯಲ್ಲಿ 1.5 ಲಕ್ಷ ಮತಗಳನ್ನ ಕೊಡಿಸ್ತೇವೆ. ನಾನು ಮಂಜಣ್ಣ, ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಮಂಜಣ್ಣ 80,000 ಚಿಲ್ಲರೆ ತಗೊಂಡಿದ್ದಾರೆ, ನಾನು 39,000 ತಗೊಂಡಿದ್ದೀನಿ. ಇನ್ನು 15,000 ಏರಲ್ಬೇಡ ನಮ್ಮ ತಾಲೂಕಿನಲ್ಲಿ. ಖಂಡಿತ ಹೇಳ್ತೇನೆ, ನೀವು ಈ ಕೆಲಸ ಮಾಡ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.